ಹಲೋ ಸ್ನೇಹಿತರೆ, ಸ್ನೇಹಿತೆ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ತುಂಬ ದಿನ ನಂತರ ಒಂದು ಚಿಕ್ಕದಾದಂಥ ಮೋಟಿವೇಶನ್ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ನನಗೆ ತಿಳಿದಂಥ ಒಂದಷ್ಟು ವಿಷಯಗಳು, ನನ್ನ ಜೀವನದಲ್ಲಿ ಆಗಿರುವಂಥ ಅನುಭವಗಳು, ಸೊ ನಾನು ತಿಳ್ಕೊಂಡಂಥ ವಿಚಾರಗಳನ್ನೇ ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋದು ಒಳ್ಳೆಯ ಸ್ನೇಹ, ಒಳ್ಳೆಯ ಸಂಬಂಧಿಕರು, ಒಳ್ಳೆಯ ಸಂಗಾತಿ ಅಥವಾ ಒಳ್ಳೆಯ ಪ್ರೇಮಿ. ಸೊ ಯಾವ ರೀತಿ ಇರಬೇಕು, ಎಂಥವರಿಂದ ನಾವು ದೂರ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ತುಂಬ ಸತಿ ನಮಗೆ ಜೀವನದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ನಾವು ನಾವು ತುಂಬ ಪ್ರೀತಿ ಕೊಟ್ಟಷ್ಟು, ನಾವು ತುಂಬ ಅವ್ರನ್ನ ನಂಬಿದಷ್ಟು ಆ ಕಡೆಯಿಂದ ನಮಗೆ ಅದೇ ರೀತಿ ಪಾಸಿಟಿವ್ ರಿಯಾಕ್ಷನ್ ಇರೋದಿಲ್ಲ. ನಾವು ತುಂಬ ಅವ್ರನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ, ಸಂಬಂಧಗಳಿಗೆ ಬೆಲೆ ಕೊಡೋದಕ್ಕೆ ಶುರು ಮಾಡ್ತೀವಿ. ತುಂಬ ಒಳ್ಳೆಯ ಸ್ನೇಹವನ್ನು ಇಟ್ಕೋಬೇಕು ಅಂತ ಅಂದ್ಕೊಂಡು ನಾವು ಒಳ್ಳೆಯ ಸ್ನೇಹವನ್ನು ಇಟ್ಕೊಂಡು ನಂಬಿಬಿಡ್ತೀವಿ. ಬಟ್ ಆ ಕಡೆಯಿಂದ ಯಾವ ರೀತಿಯಾಗಿರುತ್ತೆ ಅಂದರೆ, ಸಮಯ ಸಾಧಕತನ ಇರುತ್ತೆ. ಅಂದರೆ ಅವ್ರ ಟೈಮಿಗೆ ಏನಾದರೂ ಕೆಲಸ ಆಗಬೇಕು ಅಂದಾಗ ನಮ್ಮ ಜೊತೆ ಪ್ರೀತಿ ತೋರಿಸೋದು, ಅವ್ರ ಟೈಮಿಗೆ ಏನಾದರೂ ಬೇಕು ಅಂದಾಗ ನಮ್ಮ ಜೊತೆ ಸರಿಯಾದ ರೀತಿ ಮಾತಾಡೋದು, ಪ್ರೀತಿಯಿಂದ ಇರೋ ಥರ ನಡ್ಕೊಳ್ಳೋದು, ಆ್ಯಕ್ಟ್ ಮಾಡೋದು, ಅವರ ಕೆಲಸಗಳಾದ ನಂತರ ನಮ್ಮಿಂದ ದೂರ ಹೋಗುವಂಥದ್ದು. ನಾವು ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನಮ್ಮನ್ನು ಸಮಾಧಾನ ಪಡಿಸೋರು, ನಮ್ಮ ಕೈ ಹಿಡಿದು ನಡೆಸೋ ಅಂಥವ್ರು, ನಮಗೆ ಜೆನ್ಯೂನ್ ಆಗಿ ಪ್ರೀತಿ ತೋರಿಸೋ ನಮ್ಮ ನೋವನ್ನು ಅವರ ನೋವು ಅಂತಹ ಭಾವಿಸುವಂತಹ ಸ್ನೇಹವಾಗಲಿ, ಸಂಬಂಧಿಕರಾಗಲಿ, ಸಂಗಾತಿಯಾಗಲಿ ಅಂಥವ್ರನ್ನ ಮಾತ್ರ ನಾವು ಹತ್ರದಲ್ಲಿ ಇಟ್ಕೊಬೇಕು ಹೊರತು, ಈ ರೀತಿ ಮುಖವಾಡದ ಬದುಕುಗಳನ್ನ ತೋರಿಸುವಂಥವ್ರು, ಸಮಯ ಸಾಧಕತನವನ್ನು ತೋರಿಸುವಂಥ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಥವಾ ಟಾಕ್ಸಿಕ್ ಫ್ರೆಂಡ್ಶಿಪ್, ಇಂಥವರಿಂದ ನಾವು ದೂರ ಇರಬೇಕು. ಈ ರೀತಿ ದೂರ ಇದ್ದರೆ ಮಾತ್ರ ನಾವು ಮಾನಸಿಕವಾಗಿ ದೃಢವಾಗಿ ಸದೃಢವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ಏನಾಗ್ಬಿಡುತ್ತೆ ಅಂತಂದರೆ, ನಾವೇ ಕುಗ್ಗೋಗೋದಕ್ಕೆ ಶುರುವಾಗ್ತೀವಿ, ದಿನದಿಂದ ದಿನಕ್ಕೆ ಕುಗ್ಗೋಗೋದಕ್ಕೆ ಶುರುವಾಗ್ತೀವಿ. ಯಾವತ್ತೂ ಅಷ್ಟೇ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಮಗಿರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕೂಡ ಇರಬೇಕು. ಇವೆರಡೂ ಕೂಡ ನಮಗಿದ್ದಾಗ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡಿಕೊಳ್ಬೇಕು. ನಮ್ಮನ್ನು ಇನ್ನೊಬ್ಬರು ಯಾವ ರೀತಿ ನೋಡ್ತಾ ಇದ್ದಾರೆ, ಅವರ ಭಾವನೆಯಲ್ಲಿ ನಾವು ಯಾವ ರೀತಿ ಕಾಣಿಸ್ತಾ ಇದ್ದೀವಿ ಅನ್ನೋದನ್ನು ಗುರುತಿಸೋದನ್ನು ತಿಳ್ಕೊಬೇಕು. ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಜೀವಿ ಕೂಡ ಜೀವನದಲ್ಲಿ ಎಡುವಂಥದ್ದು ಸಹಜ. ಅಂದರೆ ಎಲ್ಲರನ್ನ ನೋಡಿದ ತಕ್ಷಣ ಅವ್ರ ಬಗ್ಗೆ ಎಲ್ಲ ವಿಷಯಗಳನ್ನು ನಮಗೆ ಗೊತ್ತಾಗೋದಿಲ್ಲ. ಸೊ ಅವರ ಜೊತೆ ನಾವು ಬೆರೆತಾಗ ಅವರ ಸ್ನೇಹ ಆಗಲಿ, ಅವರ ಸಂಬಂಧ ಆಗಲಿ ಯಾವ ರೀತಿಯಾಗಿದೆ, ಇವರು ಜೆನ್ಯೂನ್ ಆಗಿದ್ದಾರಾ, ಇಲ್ಲ ಮುಖವಾಡದ ರೀತಿಯಲ್ಲಿ ಇರ್ತಾರಾ ಅನ್ನೋದನ್ನು ನಾವು ಗಮನಿಸಬೇಕು. ಎಲ್ಲರೂ ನಮಗೆ ಪ್ರದರ್ಶನ ಮಾಡಿಕೊಂಡು ಖಂಡಿತವಾಗ್ಲೂ ಹೋಗಲ್ಲ. ನಾವು ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಒಂದೊಂದು ಕೂಡ ಪಾಠವಾಗಿ ಕಾಣಿಸುತ್ತೆ. ಸೊ ನನ್ನ ಜೀವನದಲ್ಲೂ ಕೂಡ ಈ ರೀತಿಯ ಅನುಭವಗಳಾಗಿದೆ. ಸೊ ನಾನು ತುಂಬ ಜೆನ್ಯೂನಾಗಿ ಅವರಿಗೆ ಪ್ರೀತಿ ಕೊಟ್ಟಾಗ, ಅವರಿಗೆ ಒಂದು ಸ್ನೇಹ ಕೊಟ್ಟಾಗ, ಅಂತಹ ಸ್ನೇಹಿತರಾಗಲಿ, ಸಂಬಂಧಿಕರಾಗಲಿ ಖಂಡಿತ ಅವರು ಅದೇ ರೀತಿಯಾದಂತಹ ರೆಸ್ಪಾನ್ಸ್ ಆ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಅವ್ರಿಗೆ ಕೊಟ್ಟಿಲ್ಲ. ತುಂಬ ಜನ ನಾನು ನಂಬಿಕೆ ಇಟ್ಟು ಅವ್ರ ಜೊತೆ ಸ್ನೇಹ ಬೆಳೆಸಿ ಅವ್ರ ಜೊತೆ ನನ್ನ ಕಷ್ಟ ಸುಖಗಳನ್ನೆಲ್ಲ ಹಂಚ್ಕೊಂಡಿರ್ತೀನಿ. ಬಟ್ ಅವರು ಅದೇ ನನ್ನ ಕಷ್ಟ ಸುಖಗಳನ್ನು, ನನ್ನ ವಿಷಯಗಳನ್ನು ತಿಳ್ಕೊಂಡು ನನ್ನನ್ನು ನನ್ನ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡು ನಕ್ಕಿರುವಂಥ ವಿಷಯಗಳು ಕೂಡ ನನಗೆ ಕೆಲವೊಮ್ಮೆ ಕಿವಿಗೆ ಬಿದ್ದಾಗ ಆವಾಗ ನನಗನ್ಸಿರುತ್ತೆ, ಅಯ್ಯೋ ನಾನು ಇಂತಹ ಒಂದು ಕೆಟ್ಟ ಹುಳಗಳ ಸ್ನೇಹನ ಬೆಳೆಸ್ಬಿಟ್ನಲ್ಲ, ಇಂತಹ ಕೆಟ್ಟ ಸ್ನೇಹದ ಅವಶ್ಯಕತೆ ನನಗಿರಲಿಲ್ಲ ಅಲ್ವಾ. ಸೊ ನನ್ನನ್ನು ಪ್ರೀತಿಸೋ ಅಂಥವ್ರು, ನಾನು ಕಷ್ಟದಲ್ಲಿದ್ದಾಗ ನನ್ನ ಜೊತೆ ನಿಂತ್ಕೊಂಡಂಥವ್ರು, ನನ್ನ ನೋವುಗಳನ್ನ, ನನ್ನ ದುಃಖಗಳನ್ನು ಹೇಳ್ಕೊಂಡಾಗ ಆ ದುಃಖಗಳಿಗೆ ಅವರು ಸ್ಪಂದಿಸೋ ಅಂಥವ್ರು, ಸೊ ಅವ್ರು ಯಾರಿರ್ತಾರೆ ಅಂಥವ್ರ ಜೊತೆ ಮಾತ್ರ ನನ್ನ ಸಂಬಂಧನ ನಾನು ಇಟ್ಕೊಳ್ಬೇಕು. ಸೊ ಇವಾಗಲೇ ನಾನು ಈ ರೀತಿ ಪಾಠಗಳನ್ನ ಕಲ್ತಿದ್ದು ತುಂಬಾ ಒಳ್ಳೆಯದಾಯಿತು. ಇಂಥವರಿಂದ ಫಸ್ಟು ನಾನು ದೂರ ಇರಬೇಕು ಅಂತ ಯೋಚಿಸ್ತೀನಿ. ಸೊ ಕೆಲವರು ಆ ಸಂಬಂಧಗಳನ್ನ ಜೊತೆಗೆ ಇಟ್ಕೊಳ್ಳೋಕ್ಕೂ ಆಗದೆ, ಬಿಡೋಕ್ಕೂ ಆಗದೆ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಪ್ರೇಮಿಗಳಾಗಿರಲಿ, ಸಂಗಾತಿಗಳಾಗಿರಲಿ, ಯಾರು ಭಾವನೆಗಳಿಗೆ ಭಾವನೆಗಳನ್ನ ಸ್ಪಂದಿಸ್ತಾರೆ, ನೋವಿಗೆ ನೋವನ್ನು ಸ್ಪಂದಿಸ್ತಾರೆ, ಪ್ರೀತಿ ಕೊಟ್ಟಾಗ ತಿರುಗಿ ಪ್ರೀತಿಯನ್ನು ಕೊಡ್ತಾರೆ, ಅಂತಹ ಸಂಬಂಧಗಳು, ಅಂತಹ ಸ್ನೇಹಗಳು, ಅಂತಹ ಸಂಗಾತಿಗಳನ್ನು ಮಾತ್ರ ನಾವು ಜೀವನದಲ್ಲಿ ಇಟ್ಕೊಳ್ಬೇಕು ಹೊರತು, ಸೊ ನಮ್ಮ ಪ್ರೀತಿಗೆ ಬೆಲೆ ಇಲ್ಲದಿರೋದು, ನಮ್ಮ ಸ್ನೇಹಕ್ಕೆ, ಸಂಬಂಧಕ್ಕೆ ಬೆಲೆ ಇಲ್ಲದಿರೋಂತಹ ಜನಗಳಿಂದ ನಾವು ದೂರ ಇರಬೇಕು ಅಂತಲೇ ಹೇಳೋದು. ಜೀವನ ಇರೋದು ಒಂದೇ. ಆ ಒಂದಿರೋವಂಥ ಜೀವನನ ಸಾಧ್ಯವಾದಷ್ಟು ಒಂದು
ಖುಷಿಯಿಂದ ಒಂದು ಸ್ಯಾಟಿಸ್ಫೈ ಆಗಿ ಬದುಕಬೇಕು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂತಹ ಸಂಬಂಧಿಕರ ಜೊತೆ, ಇಂಥ ಸ್ನೇಹಿತರ ಜೊತೆ, ಇಂಥ ಸಂಗಾತಿಗಳ ಜೊತೆ ಇರೋದಕ್ಕಿಂತ ಒಂಟಿಯಾಗಿರೋದು ಎಷ್ಟೋ ಮೇಲು ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಈ ವಿಷಯನ ನಾನು ಶೇರ್ ಮಾಡಿದೆ. ತುಂಬ ಜನರ ಜೀವನದಲ್ಲಿ ಈ ಥರದ ಅನುಭವಗಳು ಖಂಡಿತವಾಗಿಯೂ ಆಗೇ ಇರುತ್ತೆ. ಸೊ ನಮಗೂ ಕೂಡ ಆಗಿದೆ. ಅಂಥವರಿಂದ ನಾವು ದೂರ ಹೋಗ್ತಾ ಹೋದರೆ ನಮಗೆ ಒಳ್ಳೆಯದು. ಯಾರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಯಾರು ನಮ್ಮ ಮಾತಿಗೆ ಪ್ರತಿಕ್ರಿಯಿಸ್ತಾರೆ, ಯಾರು ನಮ್ಮ ನೋವಿಗೆ ಸ್ಪಂದಿಸ್ತಾರೆ, ನಮ್ಮ ನೋವನ್ನು ಅವ್ರ ನೋವು ಅಂತ ತಿಳ್ಕೊಂಡು ಅವ್ರಿಗೆ ನಮಗೆ ಹಣಕಾಸಿನ ಸಹಾಯ ಖಂಡಿತವಾಗ್ಲೂ ಬೇಕಾಗಿರಲ್ಲ. ನಮ್ಮ ಮಾನಸಿಕವಾಗಿ ಕುಗ್ಗಿದಾಗ ನಮಗೆ ಆತ್ಮಸ್ಥೈರ್ಯ ಕೊಡುವಂತಹ ಸ್ನೇಹಿತರು ಯಾರಿರ್ತಾರೆ, ಸಂಬಂಧಿಕರು ಯಾರಿರ್ತಾರೆ, ಸಂಗಾತಿ ಯಾರಿರ್ತಾರೆ, ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಅವ್ರನ್ನ ಬಿಡದೇ ಇರೋ ಥರ ನಾವು ಅವ್ರ ಕೈ ಹಿಡ್ಕೊಂಡು ನಾವು ನಡ್ಕೊಂಡು ಹೋಗಬೇಕು ಹೊರತು ಇಂತಹ ಬೇಡದೇ ಇಲ್ದಿರೋ ಸಮಯ ಸಾಧಕರನ್ನು, ಮುಖವಾಡದ ಬದುಕು ಬದುಕ್ತಾ ಇರೋರನ್ನು ಖಂಡಿತವಾಗ್ಲೂ ನಾವು ನಂಬಬಾರ್ದು. ಅಂಥವರಿಂದ ದೂರ ಇರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಈ ಒಂದು ಚಿಕ್ಕ ಮೋಟಿವೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಖಂಡಿತ ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.